ಕುರುಬ ಸಮುದಾಯವನ್ನು ಎಸ್ ಟಿ ಪ್ರವರ್ಗಕ್ಕೆ ಸೇರಿಸ್ಬೇಕು ಅಂತ ಮೊದಲನೇ ಹೋರಾಟ ರೂಪುರೇಷೆಯನ್ನು ಮಾಡಿದ್ದೆ ನಮ್ಮ ಪಕ್ಷದಲ್ಲಿದ್ದಂಥ ಈಶ್ವರಪ್ಪ ಅವರು. ಇದು ಭಾಳ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿ ಆವಾಗಲೇ ಸೇರಿಸ್ಬೇಕು ಅಂತಕ್ಕಂಥದ್ದು ಅಭಿಲಾಷೆ ಇತ್ತು. ಆದರೆ ಕುರುಬ ಸಮುದಾಯವನ್ನು ಎಸ್ ಟಿಗೆ ಸೇರಿಸ್ಬೇಕಾದ್ರೆ ಕೆಲವೊಂದು ಮಾನದಂಡಗಳು ಸರಿದೂಗಲ್ಲ, ಇದು ಫೇಲ್ಯೂರ್ ಆಗುತ್ತೆ ಅನ್ನೋ ಅಂಥ ಒಂದು ಕಾರಣದಿಂದ ಆಗಿನ ನಮ್ಮ ಸರ್ಕಾರ ಅದನ್ನು ಸ್ವಲ್ಪ ಅಂತರದಲ್ಲಿ ಅದನ್ನು ಕೈ ಬಿಡೋಂಥ ಕೆಲಸ ಆಗಿತ್ತು. ಇಲ್ಲೇನಪ್ಪ ವಿಚಾರ ಅಂತ ಅಂದರೆ, ಕುರುಬ ಸಮುದಾಯವನ್ನು ಎಸ್ ಟಿಗೆ ಸೇರಿಸೋದ್ರಿಂದ ನಮಗೆ ಲಾಭ ನಷ್ಟ ವಿಚಾರ ಏನಿಲ್ಲ. ಅವ್ರ ಸಮುದಾಯ ಅರ್ಹ ಆಗಿದ್ದರೆ ಅದನ್ನು ಫಲಾನುಭವಿ ಆಗೋದಕ್ಕೆ ಯಾರ್ದು ಏನು ಆಕ್ಷೇಪಣೆ ಏನಿಲ್ಲ. ಸನ್ಮಾನ್ಯ ಶ್ರೀವತ್ಸಜಿ ನಮ್ಮ ಶಾಸಕರು ಹೇಳಿರೋದು ಅದೇನೇ, ಅವ್ರನ್ನ ಎಸ್ ಟಿ ಸಮುದಾಯಕ್ಕೆ ಸೇರಿಸ್ಕೊಂಡ್ರೆ ಎಸ್ ಟಿ ಸಮುದಾಯದಲ್ಲಿರ್ತಕ್ಕಂಥ ಶಾಸಕರು ಅನಿಲ್ ಚಿಕ್ಕಮಾಧವ್ ಅವ್ರಿಗೂ ಸ್ಥಾನಕ್ಕೆ ಏನಾದ್ರು ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೆ ಟಿಕೆಟ್ ಆಕಾಂಕ್ಷಿ ಆಗ್ಬೋದು ಅಂತಕ್ಕಂಥದ್ದು ಕೆಲವೊಂದು ಮಾತನ್ನು ಹೇಳಿರೋದು ಬಿಟ್ಟರೆ, ಅವರ ಸಮುದಾಯದ ಸವಲತ್ತನ್ನು ತಗೊಳ್ಳೋದಕ್ಕೆ ತಗೋಬೇಡ ಅಂತ ಹೇಳೋದಕ್ಕೆ ನಾವ್ಯಾರು ಮತ್ತೊಬ್ರು ಯಾರು ಆ ದೃಷ್ಟಿಯಿಂದ ಯಾವುದೂ ಹೇಳಿಲ್ಲ. ತಾವು ಅನ್ಯತಾ ಭಾವಿಸಿ ಸುಮಾರು ಜನ ತಮ್ಮ ಮಾಧ್ಯಮಗಳಲ್ಲಿ ಹೇಳಿಕೆ ಕೊಡ್ತಾ ಇರ್ತಕ್ಕಂಥದ್ದು ನೋಡಿದ್ದೀನಿ. ಕುರುಬ ಸಮುದಾಯದ ಹಲವಾರು ಮುಖಂಡರು ಭಾರತೀಯ ಜನತಾ ಪಾರ್ಟಿಲಿ ಹಲವಾರು ಹುದ್ದೆಗಳನ್ನು, ಅತಿ ದೊಡ್ಡ ಹುದ್ದೆ ಆದಂಥ DCM ಹುದ್ದೆಯನ್ನೇ ಕೊಟ್ಟು ನಾವು ಮುಂದುವರಿತಕ್ಕಂಥದ್ದನ್ನು ಸಹ ನೀವು ನೋಡಿದರೆ. ಕರ್ನಾಟಕ ರಾಜ್ಯದಲ್ಲಿ ಆಡಳಿತವನ್ನು ಸಹ ಆ ಸಮುದಾಯದ ಪ್ರಭಾವಿ ಮುಖಂಡರುಗಳು ನಮ್ಮ ಸಂಘಟನೆಯಲ್ಲಿ ಇವತ್ತಿಗೂ ಸಹ ಇದ್ದಾರೆ, ಮುಂದೆನೂ ಸಹ ಇರ್ತಾರೆ ಅಂತಕ್ಕನ್ನ ಅದ ಸಮುದಾಯದಲ್ಲಿ ಬೇರೆ ಬೇರೆ ಥರ ಅವರ ಮಾತುಗಳನ್ನು, ಅವರ ಹೇಳಿಕೆಗಳನ್ನು ಸಮಾಜದಲ್ಲಿ ವಿರೋಧಿ ರೀತಿಯಲ್ಲಿ ಬಿಂಬಿಸ್ತಕ್ಕಂಥ ಕೆಲಸನ ಕೆಲ ಮುಖಂಡರುಗಳು ಮಾಡ್ತಾಯಿದ್ದಾರೆ. ಅದು ತಪ್ಪು. ಯಾಕೆ ಅಂತ ಅಂದರೆ, ಭಾರತೀಯ ಜನತಾ ಪಾರ್ಟಿ ಈ ಹಿಂದೆನೂ ಆ ಸಮುದಾಯದ ಜೊತೆಲಿದೆ, ಮುಂದೆನೂ ಸಹ ಆ ಸಮುದಾಯದ ಜೊತೆಲಿ ಇರ್ತದೆ ಅಂತಕ್ಕಂಥ ಮಾತನ್ನು ತಮ್ಮ ಮಾಧ್ಯಮದ ಮೂಲಕ ಕೇಳ್ತಾ ಇದ್ದೀನಿ. ಇಲ್ಲ ಅವ್ರು ಆ ರೀತಿ ಪ್ರಚೋದನಕಾರಿ ಹೇಳಿಕೆ ಕೊಟ್ಟು ಅದರಿಂದ ಸಾಧಿಸ್ಬೇಕಂತಕ್ಕಂಥದ್ದು ಏನು ಸನ್ಮಾನ್ಯ ಶ್ರೀವತ್ಸವ್ರಿಗೂ ಇಲ್ಲ, ಭಾರತೀಯ ಜನತಾ ಪಾರ್ಟಿಗೂ ಇಲ್ಲ. ಈಗಿರತಕ್ಕಂಥದ್ದು ಇಷ್ಟೇ ಸ್ಪಷ್ಟ. ಕುರುಬ ಸಮುದಾಯವನ್ನು ಎಸ್ ಟಿ ಸಮುದಾಯಕ್ಕೆ ಸೇರಿಸೋದಕ್ಕೆ ಕೆಲವೊಂದು ಅಡೆತಡೆಗಳಿದೆ ಅಂತಕ್ಕಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯವ್ರಿಗೂ ಗೊತ್ತು. ಯಾಕೆ ಅಂದರೆ, ಈ ಥರ ಆಗಿದ್ದಿದ್ರೆ 7.25 ವರ್ಷ ಏನು ಪ್ರಯತ್ನ ಪಡಬೇಕಾಗಿರಲಿಲ್ಲ. ಈ ಹಿಂದೆ 5 ವರ್ಷ ಆಡಳಿತ ಮಾಡಿದಾಗಲೇ ಸನ್ಮಾನ್ಯ ಸಿದ್ದರಾಮಯ್ಯವರು ಆ ಸಮುದಾಯನ ಸೇರಿಸ್ಬೇಕಿತ್ತು. ಈಗೇನೋ ಓಲೈಕೆ ರಾಜಕಾರಣ ಮಾಡೋದಕ್ಕೋಸ್ಕರ ಇದೆಲ್ಲ ಕರ್ನಾಟಕದಲ್ಲಿ ದಿನನಿತ್ಯ ಏನೇನು ನಡೀತಾ ಇದೆ ಇದನ್ನು ಮುಚ್ಚಾಕೊಳ್ಳೋದಕ್ಕೋಸ್ಕರ ಆ ಸಮುದಾಯದ ಪರ ಹೇಳಿರ್ಬೋದು ಹೊರತು, ಈ ರೀತಿ ಅವರ ಸಮುದಾಯವನ್ನು ಸೇರಿಸ್ಬೇಕು ಅಂತಕ್ಕಂಥದ್ದು ಇದ್ರೆ ಈ ಹಿಂದೆ 5 ವರ್ಷ ಆದಾಗಲೇ ಸೇರಿಸ್ಬೋದಿತ್ತು. ಯಾಕೆ ಇವಾಗ ಆ ವಿಚಾರ ಪ್ರಸ್ತಾಪ ಮಾಡ್ತಾಯಿದ್ದಾರೆ? ಆ ಪ್ರಸ್ತಾಪದ ನೆಸೆಸಿಟಿ ಇದೆಯಾ ಇವಾಗ ಏನಂತ ಅಂದರೆ, DK ಶಿವಕುಮಾರ್ ಅವರು ಟವಲ್ ಹಾಕೊಂಡು DCMಗೆ 2.5 ವರ್ಷ ಅವಧಿ ಆಯಿತು ಅಂತ ಕೂತಿದ್ದಾರಲ್ಲ CM ಕುರ್ಚಿಗೆ. ಅದಕ್ಕೋಸ್ಕರ ಒಂದು ಟ್ರಂಪ್ ಕಾರ್ಡನ್ನು ಸನ್ಮಾನ್ಯ CM ಆದಂಥ ಸಿದ್ದರಾಮಯ್ಯ ಅವ್ರು ಯೂಸ್ ಮಾಡಿದ್ದಾರೆ. ಆ ಟ್ರಂಪ್ ಕಾರ್ಡ್ ವರ್ಕೌಟ್ ಆಗಲ್ಲ ಅನ್ನೋದು ಸಹ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಗೊತ್ತು. ಯಾಕೆ ಅಂದರೆ, ಕೆಲವೊಂದು ಮಾನದಂಡಗಳಿದೆಯಲ್ಲ. ಈಗ ಕುರುಬ ಸಮುದಾಯವನ್ನು ಎಸ್ ಟಿ ಸಮುದಾಯ ಅವ್ರದ್ದೇ ಆದಂಥ ಒಂದು ಆಯುಧ ಇರಬೇಕು ಅಂತಕ್ಕಂಥದ್ದು ಒಂದು ಬಯಲದಲ್ಲಿದೆ. ಆಯಿತಾ? ಯಾರೋ ನೆನ್ನೆ ನಮ್ಮ ಅಧ್ಯಕ್ಷರು ನೋಡಿದ್ರೆ ನಾವು ಕುರಿ ಕಾಯ್ಕೊಂಡು ಕಾಲಕ್ಕೆ, ಇವತ್ತಿನ ದಿನ ಒಕ್ಕಲಿಗರು ಕುರಿ ಕಾಯ್ತಾರೆ, SC ಅವರು ಕುರಿ ಕಾಯ್ತಾರೆ, ಎಲ್ಲ ಸಮುದಾಯದವರು ಅವರ ಉಪಕಸುಬಾಗಿ ಕುರಿ ಕಾಯೋ ಪ್ರವೃತ್ತಿಯನ್ನು ಅದೊಂದನ್ನು ಇಟ್ಕೊಂಡು ಸೇರಿಸಿ ಅಂತಕ್ಕಂಥದ್ದು ತಪ್ಪಿದೆ. ಅದನ್ನು ಸ್ಪಷ್ಟತೆ ದೃಢೀಕರಣವನ್ನು ಮಾಡಬೇಕಂದ್ರೆ ಆದರೆ ನಮ್ಮ ಶಾಸಕರ ಹೇಳಿಕೆಯನ್ನು ತಪ್ಪಾಗಿ ಅರ್ಥೈಸಿ ಹೇಳಿಕೆ ಕೊಡೋದನ್ನು ತಾವು ದಯಮಾಡಿ ನಿಲ್ಲಿಸಬೇಕು ಅಂತಕ್ಕಂಥದ್ದು ತಮ್ಮ ಮಾಧ್ಯಮದ ಮೂಲಕ ಕೇಳ್ತಾ ಇದ್ದೀವಿ. ಇಲ್ಲ, ನಾಟ್ ಓನ್ಲಿ HD ಕೋಟೆ ಸರ್, ಎಸ್ ಟಿ ಸಮುದಾಯದ ಈಗ ನಮ್ಮ ಮೈಸೂರಲ್ಲಿ ಶಾಸಕರಾಗಿರೋದ್ರಿಂದ ಅದೊಂದು ಉದ್ದೇಶ ಇರ್ಬೋದು ಅಂತಕ್ಕಂಥ ಹೇಳಿಕೆಯನ್ನು ಸನ್ಮಾನ್ಯ ಶ್ರೀವತ್ಸವ್ರು ಕೊಟ್ಟಿದ್ದಾರೆ ಹೊರತು, ಈಗ ಎಸ್ ಟಿ ಸಮುದಾಯದಲ್ಲಿ ಹಲವಾರು ಜನ ನಾಯಕರುಗಳು ಇವತ್ತು ಗೆದ್ದಿದ್ದಾರೆ ಶಾಸಕ ಸ್ಥಾನದಲ್ಲಿ. ಅಲ್ಲಿ ಅವರಿಗೆ ಪ್ರತಿಸ್ಪರ್ಧಿಯಾಗಿ ಕುರುಬ ಸಮುದಾಯದ ಆಸ್ಪರೆಂಟ್ ಆಕಾಂಕ್ಷಿಗಳೇ ಇರ್ಬೋದು, ಅಲ್ಲಿಗೆ ಅವಕಾಶ ತಪ್ಪೋದು. ಅದು ಮುಂದಿನ ದಿನಗಳು ಏನೇನಾಗುತ್ತೆ ಅಂತ ಗೊತ್ತಿದೆ. ಇದಂತೂ ಈಗ ಇದನ್ನು ಯೂಸ್ ಮಾಡಿರ್ತಕ್ಕಂಥದ್ದು ಕೇವಲ ಟ್ರಂಪ್ ಕಾರ್ಡ್ ಅಷ್ಟೇ. ಇದರ ಮಾನದಂಡಗಳು ಆ ಸಮುದಾಯದಕ್ಕೆ ಸೇರ್ಸೋಕ್ಕಾಗಲ್ಲ ಅಂತಕ್ಕಂಥದ್ದು ಈ ಹಿಂದೆಯಿಂದನೂ ಮಂದಟ್ಟಾಗಿದೆ. ಈ 5 ವರ್ಷದಲ್ಲಿ ಆ ಥರ ಸೇರ್ಸಂಗಿದ್ರೆ ಇಷ್ಟೊಂದು ದಿನ ಕಾಲಾವಕಾಶ ಬೇಕಿತ್ತಾ? ಮುಸ್ಲಿಮರಿಗೆ 1000 ಕೋಟಿ ಅನುದಾನ ಕೊಟ್ಟಿರ್ತಕ್ಕಂಥ CM ಸಿದ್ದರಾಮಯ್ಯವರು ಅವ್ರದ್ದೇ ಸ್ವಂತ ಸಮುದಾಯವನ್ನು ಸೇರ್ಸೋಕ್ಕೆ ಇಷ್ಟು ದಿನ ಬೇಕಿತ್ತಾ? ಇದೆಲ್ಲ ಟ್ರಂಪ್ ಕಾರ್ಡ್ ಅಷ್ಟೇ. ತಾವು ದಯಮಾಡಿ ಆ ಸಮುದಾಯ ಮುಖಂಡರುಗಳಿಗೆ ನಾನು ದಯಮಾಡಿ ಕೇಳ್ಕೊಳ್ಳೋದೇನಂತ ಅಂದರೆ, ಈ ಹೇಳಿಕೆಯನ್ನು ಬೇರೆ ರೀತಿಯಲ್ಲಿ ಅರ್ಥೈಸಬೇಡಿ. ನಿಮ್ಮ ಸಮುದಾಯದಲ್ಲಿ ಆ ರೀತಿ ಅರ್ಹ ಇದ್ದು ನೀವು ಫಲಾನುಭವಿಗಳಾಗೋದಾದರೆ ಯಾರದೇ ಏನು ಅಭ್ಯಂತರಗಳಿಲ್ಲ. ಸನ್ಮಾನ್ಯ ಶ್ರೀವತ್ಸವರು ಇದೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ.
ತಾವು ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೋಬಾರ್ದು ಅಂತಕ್ಕಂಥದ್ದು ತಮ್ಮ ಮಾಧ್ಯಮದ ಮೂಲಕ ಹೇಳಿಕೆಯನ್ನು ಕೊಡ್ತಾ ಇದ್ದೀವಿ.